ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಕಡೆಗೂ ರಕ್ಷಾ ಶೆಟ್ಟಿ ಹುಟ್ಟುಹಬ್ಬದಂದೇ ಸತ್ಯವನ್ನ ಬಾಯ್ಬಿಟ್ರು ರಶ್ಮಿಕಾ ಮದ್ದಣ್ಣ. ಏನ್ ಸತ್ಯ ಏನ್ ಕತೆ ಅಂತೀರಾ? ಹೇಳ್ತೀನಿ ಕೇಳಿ. ಸಿಂಪಲ್ ಸ್ಟಾರ್ ರಕ್ಷಾ ಶೆಟ್ಟಿ ಹಾಗೂ ಮುದ್ದು ಮುಖದ ನಟಿ ರಶ್ಮಿಕಾ ಮದ್ದಣ್ಣ ನಡುವೆ ಸಮಥಿಂಗ್ ನಡೀತದೆ ಎಂಬ ಗುಸುಗುಸು ಇಂದು ನೆನ್ನೆದಲ್ಲ. ಸದ್ಯದಲ್ಲಿಯೇ ಇಬ್ಬರ ನಿಶ್ಚಿತಾರ್ಥ ನಡೆಯಲಿದೆ ಎಂಬ ಗುಲ್ಲು ಕೂಡ ಗಾಂಧಿನಗರದಲ್ಲಿ ಹಬ್ಬಿದೆ. ಇವೆಲ್ಲ ಶುದ್ಧ ಸುಳ್ಳು ಎಂದು ನಟಿ ರಶ್ಮಿಕಾ ಮದ್ದಣ್ಣ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಈಗ ಅದೇ ರಶ್ಮಿಕಾ ಮದ್ದಣ್ಣ ಬಾಯಿಂದ ಒಂದು ದೊಡ್ಡ ಸತ್ಯ ಹೊರಗೆ ಬಂದಿದೆ. ಇಂದು ನಟ ರಕ್ಷಾ ಶೆಟ್ಟಿ ಅವರ ಹುಟ್ಟುಹಬ್ಬ. ಜನ್ಮದಿನದ ಸಂಭ್ರಮದಲ್ಲಿ ಇರುವ ರಕ್ಷಾ ಶೆಟ್ಟಿಗೆ ಶುಭಾಶಯ ತಿಳಿಸುವ ನೆಪದಲ್ಲಿ ನಟಿ ರಶ್ಮಿಕಾ ಮದ್ದಣ್ಣ ಒಂದು ಗುಟ್ಟನ್ನ ರೆಡ್ ಮಾಡಿದ್ದಾರೆ. ಆ ಮ್ಯಾಟರ್ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ನಟ ರಕ್ಷಾ ಶೆಟ್ಟಿಗೆ ಇಂದು 34ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಜನ್ಮದಿನದ ಸಡಗರದಲ್ಲಿರುವ ನಟ ರಕ್ಷಾ ಶೆಟ್ಟಿ ಅವರಿಗೆ ನಟಿ ರಶ್ಮಿಕಾ ಮದ್ದಣ್ಣ ಹೇಗೆ ವಿಶ್ ಮಾಡಿದ್ದಾರೆ ಗೊತ್ತಾ? ನಾನು ಭೇಟಿ ಮಾಡಿರೋ ಅತಿ ವಿನಮ್ರ ವ್ಯಕ್ತಿಯಾದ ರಕ್ಷಾ ಶೆಟ್ಟಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಎನ್ನುವ ಮೂಲಕ ತಮ್ಮ ಅಫಿಷಿಯಲ್ ಫೇಸ್ಬುಕ್ ಅಕೌಂಟ್ನಲ್ಲಿ ನಟಿ ರಶ್ಮಿಕಾ ಮದ್ದಣ್ಣ ವಿಶ್ ಮಾಡಿದ್ದಾರೆ. ಇಷ್ಟೇ ಆಗಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಇದರ ಜೊತೆಗೆ ಇನ್ನೆರಡು ಸಾಲುಗಳು ರಶ್ಮಿಕಾ ಕಡೆಯಿಂದ ಬಂದಿದೆ. ಅದೇನ್ ಗೊತ್ತಾ? ಬರ್ತ್ಡೇ ದಿನ ರಕ್ಷಾ ಶೆಟ್ಟಿಗೆ ವಿಶ್ ಮಾಡುವುದರ ಜೊತೆಗೆ ನೀವು ಪ್ರಯತ್ನ ಪಡದೇ ಇದ್ದರೂ ಜನ ನಿಮ್ಮನ್ನ ಪ್ರೀತಿಸ್ತಾರೆ. ಅದರಲ್ಲಿ ನನ್ನ ತಂದೆ ತಾಯಿ ಕೂಡ ಒಬ್ರು. ನಮ್ಮ ಪುಟಾಣಿ ಪರಿವಾರಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಎಂದು ಫೇಸ್ಬುಕ್ನಲ್ಲಿ ನಟಿ ರಶ್ಮಿಕಾ ಮದ್ದಣ್ಣ ಸತ್ಯ ಬಾಯ್ಬಿಟ್ಟಿದ್ದಾರೆ. ನಮ್ಮ ಪುಟ್ಟ ಕುಟುಂಬಕ್ಕೆ ನಿಮಗೆ ಸ್ವಾಗತ ಎಂಬ ಸಂದೇಶ ಹೊತ್ತಿರೋ ರಕ್ಷಾ ಶೆಟ್ಟಿ ಜೊತೆಗೆ ರಶ್ಮಿಕಾ ಮದ್ದಣ್ಣ ತಂದೆ ತಾಯಿ ಇರುವ ಫೋಟೋ ಒಂದನ್ನ ಕೂಡ ಫೇಸ್ಬುಕ್ನಲ್ಲಿ ನಟಿ ರಶ್ಮಿಕಾ ಪೋಸ್ಟ್ ಮಾಡಿದ್ದಾರೆ. ನಮ್ಮ ನಡುವೆ ಏನಿಲ್ಲ ಎಲ್ಲವೂ ಗೋಸಿಪ್ ಅಷ್ಟೇ ಎಂದು ಇಷ್ಟು ದಿನ ಹೇಳ್ಕೊಳ್ತಿದ್ದ ಈ ಜೋಡಿ ಇದೀಗ ಸತ್ಯ ಬಾಯ್ಬಿಟ್ಟಿರುವ ಹಾಗಿದೆ. ನಮ್ಮ ಪುಟ್ಟ ಕುಟುಂಬಕ್ಕೆ ಸ್ವಾಗತ ಎಂದು ರಶ್ಮಿಕಾ ಹೇಳಿರುವುದನ್ನ ನೋಡಿದ್ರೆ ರಶ್ಮಿಕಾ ಕುಟುಂಬದಲ್ಲಿ ನಟ ರಕ್ಷಾ ಶೆಟ್ಟಿ ಒಬ್ಬರಾಗಲಿದ್ದಾರೆ ಎಂದರ್ಥ ತಾನೆ. ನಟ ರಕ್ಷಾ ಶೆಟ್ಟಿ ಅವರ ಕೈಯನ್ನು ರಶ್ಮಿಕಾ ತಂದೆ ಹಿಡಿದುಕೊಂಡಿರುವುದನ್ನ ನೋಡಿದ್ರೆ ಮದುವೆಯ ಮಾತುಕತೆ ಆರಂಭವಾಗಿದೆ ಎಂಬ ಕುತೂಹಲ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ. ಇನ್ನು ನಟಿ ರಶ್ಮಿಕಾ ಮದ್ದಣ್ಣ ಹಾಗೂ ರಕ್ಷಾ ಶೆಟ್ಟಿ ಸದ್ಯದಲ್ಲಿ ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ದಾರೆ ಎಂಬ ಸುದ್ದಿ ಕೆಲವೇ ದಿನಗಳಲ್ಲಿ ಹಿಂದೆ ಹೊರಬಿದ್ದಿತ್ತು. ಹಾಗಾದ್ರೆ ರಕ್ಷಾ ಶೆಟ್ಟಿ ಮತ್ತು ರಶ್ಮಿಕಾ ಮದ್ದಣ್ಣ ನಿಶ್ಚಿತಾರ್ಥ ಜುಲೈ 3ರಂದು ನಡೆಯಲಿದ್ಯಾ? ಈ ಪ್ರಶ್ನೆಗೆ ಇನ್ನು ರಶ್ಮಿಕಾ ಉತ್ತರ ಕೊಟ್ಟಿಲ್ಲ. ಒಟ್ಟಾರೆ ಒಂದು ಗಾಸಿಪ್ ಸುದ್ದಿ ಕೇಳಿಸ್ತು. ಹೆಣ್ಮಕ್ಳು ಬೇಜಾರಾಗಬಾರ್ದು, ಆದ್ರೆ ಗಂಡು ಮಕ್ಳು ಖುಷಿ ಪಡ್ತಾರೆ. ಇಸ್ ಇಟ್ ರಿಯಲಿ ಟ್ರೂ? ಇದು ಸಸ್ಪೆನ್ಸ್ ಆಗಿ ಬಿಟ್ಬಿಡೋಣ ಅಂತ ಹೇಳ್ತೀರಾ ಎಂದು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ರಕ್ಷಾ ಶೆಟ್ಟಿ ಅವರನ್ನ ರಮೇಶ್ ಅರವಿಂದ್ ಕೇಳಿದ್ರು. ಅದಕ್ಕೆ 2 ತಿಂಗಳಲ್ಲಿ ಗೊತ್ತಾಗುತ್ತೆ ಬಿಡಿ ಸಾರ್ ಎಂದು ರಕ್ಷಾ ಶೆಟ್ಟಿ ಹೇಳಿದ್ರು. ಈ ಮಾತು ಈಗ ನಿಜವಾಗ್ತಿದೆ ಅಲ್ಲ? ಕಿರಿಕ್ಪಟ್ಟಿ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿಯೇ ರಕ್ಷಾ ಶೆಟ್ಟಿ ರಶ್ಮಿಕಾ ಮದ್ದಣ್ಣ ನಡುವಿನ ಫ್ರೆಂಡ್ಶಿಪ್ ಎಕ್ಸ್ಟ್ರಾ ಸ್ಪೆಷಲ್ ಆಯ್ತಂತೆ. ಇಬ್ಬರ ಪ್ರೇಮ ಪುರಾಣಕ್ಕೆ ಉಭಯ ಕುಟುಂಬದವರ ಒಪ್ಪಿಗೆ ಸಿಕ್ಕ ಮೇಲೆ ಹಸೆಮಣೆ ಏರಲು ಜೋಡಿ ಸಿದ್ಧವಾಗಿದೆ ಎಂಬುದು ಮೂಲಗಳ ಮಾಹಿತಿ. ಇನ್ನು ನಮ್ಮ ಪುಟ್ಟ ಕುಟುಂಬಕ್ಕೆ ಸ್ವಾಗತ ಎಂದು ರಶ್ಮಿಕಾ ಮದ್ದಣ್ಣ ಹೇಳಿದ ಕೂಡಲೇ ಜೋಡಿಗೆ ಶುಭಾಶಯ ಮಹಾಪೂರವೇ ಹರಿದು ಬಂದಿದೆ. ಬೇಕಾದ್ರೆ ಒಮ್ಮೆ ಈ ಕಮೆಂಟ್ಸ್ ಗಳನ್ನ ನೀವೇ ನೋಡಿ. ರಶ್ಮಿಕಾ ಮದ್ದಣ್ಣ ಬಾಯ್ಬಿಟ್ಟಿರುವ ಸತ್ಯ ಮದುವೆ ಕುರಿತು ಆಗಿದ್ರೆ ಹೊಸ ಜೋಡಿಗೆ ನಮ್ ಕಡೆಯಿಂದಲೂ ಕಂಗ್ರಾಟ್ಸ್. ನೋಡಿದ್ರೆ ವೀಕ್ಷಕರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಹಾಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.